ಧನವಂತರಾಗದ ಹೊರತು ಧನ್ವಂತರಿಯ ದಯೆ ದೊರಕದು ಅನ್ನೋ ಮಟ್ಟಿಗೆ ಆಧುನಿಕ ಮಾನವನು ಬಂದು ಕೂತಿದ್ದಾನೆ. ನನ್ನ ಓದು ಬರಹ ಅದಕ್ಕೆ ಅಂತ ಹೇಳಿ ಇದನ್ನ ಮಾಡ್ಕೊಂಡ್ವಿ. ಇದು ನಿಮ್ಮ ತಂದೆ, ದ ಮ್ಯಾನ್ ಬಿಹೈಂಡ್ ಮಿಸ್ಟರ್ ರುದ್ರೇಶ್. ಮಗನ್ ರೂಮ್ ಇದು. ದೇ ಕ್ಯಾನ್ ಓಪನ್ ದಿಸ್. ಇಲ್ಲಿ ಕೂತ್ಕೋಬಹುದು. ಇಲ್ಲಿ ಏನ್ ಮಾಡ್ತೀವಿ ಅದನ್ನ ಇಫ್ ದೇ ವಾಂಟ್ ದೇ ಕ್ಯಾನ್ ಆಲ್ವೇಸ್ ಸಿ. ಇವರು ಡಾಕ್ಟ್ರೆ ರೇಡಿಯಾಲಜಿಸ್ಟ್ ಇಟ್ಟು 10 ಕೋಟಿ ಇದೆ. 10 ಕೋಟಿ ಇದ್ರೆ ನಾನೇನು ಮಾಡ್ತಾನೆ ಇರಲಿಲ್ಲ. ವಾಪಸ್ ಹೆಂಗ್ ತಗೊಂತೀರಾ? ಪೇಷಂಟ್ಸ್ ಇಂದನೇ ಸುಲಿಗೆ ಮಾಡಬೇಕು. ಸಿ, ಇಡೀ ದೇಹ 10%. ಮ್ಯಾನ್ ಲಿವ್ಸ್ ಥ್ರೂ ಇಸ್ ವಿಲ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ನಾವು ಹೋಮಿಯೋಪತಿಲಿ. ಬದುಕುವಂತ ಇಚ್ಛೆ ಮತ್ತೆ ತನ್ನ ಬುದ್ಧಿವಂತಿಕೆ, ಇದರಿಂದನೇ ಮನುಷ್ಯ ಬದುಕೋದು. ದೇವ್ರೇನು ಮೋಸ ಮಾಡಿಲ್ಲ, ಎಲ್ರಿಗೂ 24 ಗಂಟೆನೇ ಕೊಟ್ಟಿರೋದು. ಯಾರ್ಯಾರು ಎಲ್ಲೆಲ್ಲಿ ಹೋಗಿದೀವಿ, ಅವ್ರಿಗೆ ಸಾಧ್ಯ ಆಗೋದಾರ ನಮ್ಗೆ ಯಾಕೆ ಆಗ್ಲಿಲ್ಲ? ನಮ್ ಕೈಲಿ ಆಗಲ್ಲ, ಸುಮ್ಮನೆ ಕತೆ ಹೇಳ್ತೀವಿ ಅಷ್ಟೇ. ನಾನು ಏನೇನು ಕನ್ಸ್ಕೊಂಡಿದ್ದೆ ಅದೆಲ್ಲ ದೇವ್ರು ನನ್ಸ್ ಮಾಡಿದ್ದಾನೆ. ಒಂದ್ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಅಂದ್ರೆ, ಪರ್ವೀನ್ ಬಾಬಿ ಅಂದ್ರೆ, ವಿ ಶಾಂತಾರಾಮ್, ಅವನು ವಸಂತ್ ದೇಸಾಯಿ ಮೊಮ್ಮಗ ನನ್ಸೋದಿರೋ. ವಸಂತ್ ನಿಮ್ಗೆ ಗೊತ್ತಿರಬೇಕು, ಜನಕ್ ಜನಕ್ ಪಾಯಲ್ ಬಾಜೆ, ನವರಂಗ್, ದೋ ಅಂಕೆ ಬಾರಾತ್. ಇದಕ್ಕೆಲ್ಲ ವಿ ಶಾಂತಾರಾಮ್ದು ಡೈರೆಕ್ಷನ್, ಅವ್ರದ್ದು ಸಂಗೀತ, ಅವ್ರ ಮೊಮ್ಮಗ ವಿಕಾಸ್ ದೇಸಾಯಿ ಅಂತ, ಅವ್ರದ್ದು ಎಲ್ಲ ಆಲ್ಮೋಸ್ಟ್ ಒಂಥರ. ನಾವು ಇಲ್ಲಿ ಏನು ಅನ್ಕೊಳ್ತಾ ಇದ್ದೋ ಬೆಂಗಳೂರಲ್ಲಿ, ಅವ್ರನ್ನೆಲ್ಲ ನಾನು ಬಾಂಬೆಲಿ ನೋಡಿದೆ ಕೊನೆಗೆ. ಅಂದರೆ ಅಲ್ಲಿವರೆಗೂ ತೊಗೊಂಡೋಗಿ ಬಿಡ್ತು ನನ್ನನ್ನು ಆ ಆಸ್ಪತ್ರೆ. ಅದನ್ನು ನೀವು ಸುಮ್ಮನೆ ಕೂತ್ರೆ ಬಿಡ್ತಿರ್ಲಿಲ್ಲ. ಈಗ ಜನ ಟೀಕೆ ಮಾಡಿ ಏನೇ ಹೋಮಿಯೋಪತಿ ಅಂತ, ಅದನ್ನು ನೀವು ಅದನ್ನೇ ನಕಾರಾತ್ಮಕವಾಗಿ ತೊಗೊಂಡು ಸುಮ್ಮನೆ ಕೂತ್ರೆ ಆಗ್ತಿರ್ಲಿಲ್ಲ. ಸರ್, ಇದೇನು ಗೊತ್ತಾ, ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಬಗ್ತೆ ಗುತ್ತಾವು, ಗುತ್ತೆ ಬಗ್ತಾವು ಅಂತ. ಬಗ್ಗಿದ್ರೆ ಗುತ್ತಾರೆ, ಗುದ್ದಿದ್ರೆ ಬಗ್ತಾರೆ. ಸರಳ ತತ್ವ, ವೆರಿ ಸಿಂಪಲ್. ನನ್ನ ಜೀವನದಲ್ಲಿ ಅರ್ಥ ಆಗಿದೆ, ನನಗೆ ಖಂಡಿತ ಅರ್ಥ ಆಗಿದೆ ಅದು. ಅದು ಯಾಕೆಂದ್ರೆ ಅದು ಜನನೇ ಹಂಗೆ ರೀ, ಏನು ಮಾಡ್ತೀರಾ, ಮೆಮೊರಿನೂ ಹಂಗೆ. ಆದರೆ ಒಂದು ಇದರಲ್ಲಿ ಬಹಳಷ್ಟು ಜನ ಸಾತ್ವಿಕ ಜನತೆ ಇದ್ದಾರೆ. ನಂದು ತಂತಿ ಮೇಲಿನ ನಡಿಗೆನೆ, ಇಡೀ ನನ್ನ ಜೀವನ ತಂತಿ ಮೇಲಿನ ನಡಿಗೆನೆ ಸರ್. ಅಷ್ಟೇ ಯಾಕೆ, ಯಾವಾಗಲೂ ಒಂದ್ಸರಿ 10:45 ಕ್ಲಿನಿಕ್ ಮುಗೀತು. ಅಲ್ಲೆಲ್ಲೋ ಜಯನಗರ 37th ಕ್ರಾಸು ಯಾವುದೋ ಮೂಲೆ, ಬೆಳಿಗ್ಗೆಯಿಂದ ಸಾಕಾಗೋಗ್ಬಿಟ್ಟಿತ್ತು. ಅವಾಗೆಲ್ಲ 10:45 ಅಂದರೆ ಎಲ್ಲ ಕತ್ಲು, ಯಾರೂ ಇರ್ತಾ ಇರಲಿಲ್ಲ. ನೋಡಿದೆ ಎಲ್ಲೂ ಇರಲಿಲ್ಲ. ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಮುಗಿಸ್ಕೊಂಡು ಬಂದುಬಿಟ್ಟೆ. ಅದಾದ 3 ದಿವಸಕ್ಕೆ ನನ್ನ ಕ್ಲಿನಿಕಲ್ಲಿ ಒಬ್ಬ ಹೇಳ್ತಾನೆ, ನೀವು ಮೊನ್ನೆ ದಿವಸ ರಾತ್ರಿ 37th ಕ್ರಾಸ್ ಆ ಮೂಲೆಯಲ್ಲಿ ಮಾಡ್ತಾ ಇದ್ರಲ್ವಾ? ಅಂದರೆ ನಮ್ಮನ್ನು ಜನ ನಮ್ಗೆ ಇಷ್ಟ ಇಲ್ಲದೆ ಇದ್ರೂ ವಾಚ್ ಮಾಡ್ತಾ ಇರ್ತಾರೆ. ಅದು ನಮ್ಗೆ ಅರ್ಥ ಆಗಬೇಕು. ಅಂದರೆ ಅವ್ರು ವಾಚ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ನಾಟಕ ಮಾಡಬೇಕು ಅಂತಲ್ಲ. ನೀವು ಶುದ್ಧವಾಗಿ ಇದ್ಬಿಡು ಅಷ್ಟೇ. ಬೆಸ್ಟ್ ಅದು, ಬೆಸ್ಟ್ ಪ್ರಿನ್ಸಿಪಲ್ ಅದು. ಬಿ ಕ್ಲೀನ್ ಅಂಡ್ ದಟ್ಸ್ ವಾಟ್ ಇಟ್ ಈಸ್. ಇದ್ದಿದ್ದು ಇರಂಗೆ ಮಾತಾಡು, ನೆಟ್ಟಿಗಿರು, ನೆಟ್ಟಿಗೆ ಬದುಕು. ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲದ್ರೆ ಹೋಗಯ್ಯಾನು, ಬೈದ್ರು ಬೈಕೊಂತಾನೆ. ಅವನಿಗೆ ಬಿಟ್ಟಿದ್ದು. ಮತ್ತು ಯಾರನ್ರಿ ನಮ್ಮ ವೀರ ಕನ್ನಡಿಗರು ಬಿಟ್ಟಿದ್ದಾರೆ? ಎಲ್ಲರ ಮೇಲೂ ಹೇಳೇ ಹೇಳ್ತಾರೆ. ಯಾಕೆಂದ್ರಿ ಅದೊಂದು ಮನುಷ್ಯನ ಗುಣ. ಅದು ತನ್ನ ಕೈಲಿ ಆಗದೆ ಇರೋದನ್ನ ಮತ್ತೊಬ್ಬ ಮಾಡಿದರೆ, ಈಗ ಇನ್ನು ಸಿಂಪಲಾಗಿ ಹೇಳ್ಬಿಡ್ತೀನಿ, ನ್ಯಾಷನಲ್ ಕಾಲೇಜ್ ಫೀಲ್ಡಾಗೆ ಒಂದು 10,000 ಜನ ಇದ್ದಾರಪ್ಪ. ನೀನು ಒಂದು ಕಲ್ಲು ಹೊಡಿತೀಯ, ಎಲ್ಲಿಗೆ ಬೀಳುತ್ತೆ? ಹಾಂ, ಯಾರೋ ಒಬ್ಬ ಒಂದು 2 ಅಡಿ ಎತ್ತರದಲ್ಲಿ ನಿಂತಿದ್ದಾನೆ. ಫಸ್ಟ್ ಕಲ್ಲು ಯಾರಿಗೆ ಬೀಳುತ್ತೆ? ಯಾರು ಫಸ್ಟ್ ಕಾಣಿಸೋದು? ಎದುರು ಕಾಣೋನೆ. ಆದರೆ ಈ ನನ್ನ ಮಕ್ಳಿಗೆ ಒಂದು ಅರ್ಥ ಆಗಬೇಕು, ಅವನು ನಿಮಗಿಂತ 2 ಅಡಿ ಮೇಲೆ ಇರೋದ್ರಿಂದ ಫಸ್ಟ್ ಕಲ್ಲು ಯಾವನ್ ತಗೊಂಡ ಅನ್ನೋದು ಅವ್ನಿಗೆ ಗೊತ್ತಾಗುತ್ತೆ. ಅವನಿಗೂ ನೋಡೋಕೆ ಶಕ್ತಿ ಇದೆಯಲ್ಲ, ಅವನು ಅಲ್ದೇನೆ 2 ಅಡಿ ಹತ್ರ ನಿಂತಿದ್ದಾನ. ನಿಂತ್ಕೊಂಡ್ಮೇಲೆ ಅವನಿಗೆ ಕಾಣಿಸಲ್ವಾ ಯಾವನ್ ಕಲ್ಲು ತಗೊಂಡ, ಯಾವನ್ ಹೊಡೆದ, ಕಾಣಿಸಲ್ವ ಕಣ್ಣಿಗೆ? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಸೊ ಅದನ್ನು ನನಗೆ ಗೊತ್ತಿದೆ. ಅದು ನೇರವಂತಿಕೆ ಮುಂದೆ ಇನ್ಯಾವುದೂ ಇಲ್ಲ, ಪ್ರಾಮಾಣಿಕತೆ ಮುಂದೆ ಇನ್ಯಾವುದೂ ಇಲ್ಲ. ನಿನ್ನ ವೈಯಕ್ತಿಕ ಸಾಕ್ಷಿ ಪ್ರಜ್ಞೆಯನ್ನು ಸಾಮಾಜಿಕ ಸಾಕ್ಷಿ ಪ್ರಜ್ಞೆಯ ಜೊತೆ ಸಮತೋಲಿತವಾಗಿ, ಸಂತುಲಿತವಾಗಿ ಸಮೀಕರಣ ಮಾಡಿ ಅದಕ್ಕೆ ತಕ್ಕಂತೆ ಬದುಕಿದರೆ ನಿನ್ಯಾರೂ ಮುಟ್ಟಕ್ಕಾಗಲ್ಲ ಸರ್. 100%. ಟೇಕ್ ಇಟ್ ಫ್ರಮ್ ಮೀ. ಅದು ನಾನು ಬದುಕಿ ತೋರಿಸಿದ್ದೀನಿ. ಇಫ್ ಗಾಡ್ ಪರ್ಮಿಟ್ಸ್, ಅಥವಾ ನನ್ನ ಇಫ್ ಐ ಆಮ್ ಡೆಸ್ಟಿನ್ಡ್, ಇಲ್ಲಿವರೆಗೂ ಇವತ್ತಿನವರೆಗೆ ನಿಮ್ಮ ಜೊತೆ ಮಾತಾಡೋವರೆಗೂ ಹಂಗೆ ಬದುಕಿದ್ದೀನಿ. ಮುಂದೆ ಹೆಂಗೋ ಗೊತ್ತಿಲ್ಲ, ಯಾರ್ಯಾರು ಎಲ್ಲೆಲ್ಲಿ ಎಳಿತಾ ಇದ್ದಾರೋ, ಹಿಂದ್ಗಡೆಯಿಂದ ಎಲ್ಲೆಲ್ಲಿ ಕಾಯ್ತಾ ಇದ್ದಾರೋ ಬೀಳ್ಸಕ್ಕೆ ನಂಗೆ ಗೊತ್ತಿಲ್ಲ. ಬಟ್ ನಾನಂತೂ ಬಿದ್ದರೂ ಏನು ಬೇಜಾರಿಲ್ಲ, ಆ ಲೆವೆಲ್ಗೆ ಇದ್ದೀನಿ. ಔಷಧೀಯ ಪದ್ಧತಿಗಳಿಂದ ಗುಣ ಮಾಡಬಹುದಾದಂತಹ ಎಲ್ಲ ರೋಗಗಳನ್ನು ಹೋಮಿಯೋಪತಿ ಮಾಡುತ್ತದೆ. 69ರಲ್ಲಿ ಹಿಂಗೆ 29ರಲ್ಲಿ ಹೆಂಗಿದ್ರಿ ಅಂತ ನನಗೆ ಇಲ್ಲಿ ಸರ್ ಅದು ಏನಿಲ್ಲ. ಅದು ಏಜ್ ಇಸ್ ಜಸ್ಟ್ ಎ ನಂಬರ್. ಇಟ್ ಈಸ್ ನಾಟ್ ದಿ ಏಜ್ ವಿಚ್ ಮ್ಯಾಟರ್ಸ್. ಇಟ್ ಈಸ್ ಯುವರ್ ಸ್ಪಿರಿಟ್ ಆ್ಯಂಡ್ ಯುವರ್ ವೇ ಆಫ್ ಕ್ಯಾರಿಂಗ್. ಸಿ, ಇಡೀ ದೇಹ 10%. ಮ್ಯಾನ್ ಲಿವ್ಸ್ ಥ್ರೂ ಇಸ್ ವಿಲ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ನಾವು ಹೋಮಿಯೋಪತಿಲಿ. ಮ್ಯಾನ್ ಲಿವ್ಸ್ ಥ್ರೂ ಹಿಸ್ ವಿಲ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಬದುಕುವಂಥ ಇಚ್ಛೆ ಮತ್ತು ತನ್ನ ಬುದ್ಧಿವಂತಿಕೆ, ಇದರಿಂದನೇ ಮನುಷ್ಯ ಬದುಕೋದು. ಇದು 10% ಬಾಡಿ, ಇನ್ನು 90% ಇಲ್ಲಿ. ಅದಕ್ಕೆ ಹೇಳ್ತಾರಲ್ಲ, ವಿಲ್ ಪವರ್ ಇತ್ತು ಗೆದ್ಬಿಟ್ಟು ಅವನು. ಡಾಕ್ಟ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು ನೋಡ್ರಿ, 10 ವರ್ಷ ಬದುಕಿ ಅವನೇ. ಅಲ್ಲ, ಅದು ಕರೆಕ್ಟು. ಅದು ಇಲ್ಲ, ಬದುಕು ಸಾವಿನ ಬಗ್ಗೆ ನಾವು ಎಲ್ಲರೂ ನಮ್ಮ ಯೋಗ್ಯತೆ ಪ್ರಕಾರನೇ ಹೇಳ್ತೀವಿ. 6 ತಿಂಗಳು ಬರ್ಕೊನು 4 ವರ್ಷ ಬದುಕ್ತಾ, ಅವನೊಂದು ಟೈಮ್ ಬಂದಾಗ ಅವ್ರು ಹೋಗ್ತಾ ಇರೋದೆ ಸುಮ್ಮನೆ. ಎಂದೂ ಬಾರದ ಜವರಾಯ ಹಿಂದೇಕೆ ಬಂದಿರಿ,
ಕೂತ್ಕೊಳ್ರಿ ನೀರು ಕುಡೀರಿ ಅಂತಾಳೆ ಅವಳು. ಕೂರಲ್ಲ ಕುಡಿಯೋಲ್ಲ, ಗಂಡಾನ ಮಾಡಿದ್ದಿ ನಡಿ ಮುಂದೆ ಅಂತ ಅವ್ನು ಬಂದರೆ ರೈಟ್ ಹೋಗ್ತಾ ಇರೋದೆ. ಏನು ಯಾರು ಇಲ್ಲಿ ಒಂದು 5 ನಿಮಿಷ ಕೊಡು, 6 ನಿಮಿಷ ಕೊಡು, ಇದೊಂದು ಚೂರು ಸೈನ್ ಮಾಡಿ ಬಂದ್ಬಿಡ್ತೀನಿ, ಎಲ್ಲ ಹೆಂಡ್ತಿಗೊಂಚೂರು ಹೇಳ್ಬಂದು ಏನಿಲ್ಲ ಸರ್, ಹಾಯ್ ಅಂದರೆ ಹೋಗ್ತಾ ಇರೋದೇನೆ. ಎನಿ ಡೇ ಎನಿಬಡಿ ಫಾರ್ ದಟ್ ಮ್ಯಾಟರ್. ಎಷ್ಟು ಜನ ಬಿದ್ದೋಗಿರೋರು ನೋಡಿದ್ದೀವಿ, ಕೋಟೆ ಕಟ್ಟಿರೋ ಮೆರೆದಿರೋರು ನೋಡಿದ್ದೀವಿ, ಏನೂ ಇಲ್ದೇನೆ ಮೇಲಕ್ಕೆ ಬಂದಿರೋರ್ನು ನೋಡಿದ್ದೀವಿ. ಆ ಸಾಲಿಗೆ ನಂದು ಒಂದು ಸೇರ್ಕೊಳುತ್ತೆ. ನಾನು ಅದನ್ನೇ ಹೇಳಿದೆ, ಬಳ್ಳಿ ಮುಕ್ಕ ಅಂತ ಹೇಳಿದೆ ಬಂದು ಇಲ್ಲಿಗೆ ಬರುವಾಗ. ನಂದು ಸೇಮ್ ಕತೆನೆ. ಬೈ ದ ಟೈಮ್ ದ ಕ್ಯಾಟರ್ಪಿಲ್ಲರ್ ಥಾಟ್ ಇಟ್ಸ್ ಆಲ್ ಓವರ್, ಇಟ್ ಬಿಕೇಮ್ ಎ ಬಟರ್ಫ್ಲೈ ಅಂತ. ಕಂಬಳಿ ಹುಳು ಇನ್ನೇನು ನನ್ನ ಜೀವನ ಆಗೇ ಹೋಯ್ತು ಅಂತ ಸಾಯಕ್ಕೆ ಹೋಯ್ತಂತೆ, ಸತ್ರೆ ಅದು ಚಿಟ್ಟೆ ಆಗ್ಬಿಡ್ತಂತೆ. ಅದೇ ಜೀವನ ನಂದು. ಇಟ್ ಈಸ್ ಬಟರ್ಫ್ಲೈ ವಿಚ್ ವಾಸ್ ಕ್ಯಾಟರ್ಪಿಲ್ಲರ್ ಬಿಕಮಿಂಗ್ ಬಟರ್ಫ್ಲೈ. ನನ್ನ ಜೀವನ ಬೇಡ. ವಾಲ್ಮೀಕಿ ಆದ ಕತೆ, ಸ್ವಾತಿಮುತ್ತು ಮಳೆ ಸ್ವಾತಿಮುತ್ತಾದ ಕತೆನೇ. ಇದು ಯಾವುದಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಇಲ್ಲದೇ ಇದ್ದರೆ ಜಸ್ಟ್ ಫಾರ್ ದಿ ಸಿಂಪಲ್ ರೀಸನ್, ಫಾರ್ ದ ಬ್ಲೂ ಸ್ಕೈ ಇಸ್ ಬೆಂಟ್ ಓವರ್ ಆಲ್ ಅಂತೀವಿ. ಅದು ನಂದು ಅದೇ ಪ್ರಿನ್ಸಿಪಲ್ಲು. ನಿಂಗಾಗದ್ರೆ ನಂಗೆ ಯಾಕೆ ಆಗಬಾರ್ದು? ನೀನು ಮಾಡೋಕ್ಕಾಗ ನಾನೇ ಕೊಡೋಕ್ಕಾಗಲ್ಲ. ಸಿಂಪಲ್, ವೆರಿ ಸಿಂಪಲ್ ಆ್ಯಸ್ ದಾಟ್. ಇನ್ಫ್ಯಾಕ್ಟ್ ನನಗೆ 96 ರಾಜ್ಯೋತ್ಸವ ಬಂದಾಗ ಅಪರ್ಣ ಅಂದ್ಕೊಳ್ತೀನಿ, ಇಂಟ್ರ್ಯೂ ಮಾಡ್ತಾಯಿದ್ಲು. ಅವಾಗ ಡಾಕ್ಟ್ರೇ ನೀವು ಡಾಕ್ಟ್ರ್ ಆಗದೆ ಇದ್ದರೆ ಏನಾಗ್ತಾಯಿದ್ರಿ ಅಂತ ಕೇಳಿದ್ಲು. ಇಲ್ಲ, ನಾನು ಬಂದಿರುವುದೇ ಸರ್ವರೋಗ ನಿವಾರಣೆಗೋಸ್ಕರ, ಈ ಜನರ ಕಡು ಕಷ್ಟವನ್ನು ಬಗೆಹರಿಸಲು ನಾನು ಅದಕ್ಕೆ ಹುಟ್ಟು ಬಂದೇನು, ಇವೆಲ್ಲ ಭೂಕಾಳೆ ಬಿಡಲ್ಲ. ನಾನು ಏನಾದರೂ ಅದರಲ್ಲಿ ಬಾಟ ಆದಂಗೆ ಆಗ್ತಾಯಿದ್ದೆ, ಚಪ್ಪಲಿ ಹೊಲ್ದಿದ್ರು ಬಾಟ ಆದಂಗೆ ಆಗ್ತಾಯಿದ್ದೆ. ಅದ್ರಲ್ಲಿ ಎಕ್ಸೆಲ್ ಆಗ್ತಿದೆ. ಯಾವುದ್ರಲ್ಲಿದು ಅದರಲ್ಲಿ ಎಕ್ಸಲೆನ್ಸ್ ಆಗು. ಇದೇ ಸಿಗಬೇಕು. ಏನಿಲ್ಲ. ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ದೀನಿ. ನಿನ್ನ ಬಸ್ ಸಿಕ್ಕರೆ ನಿಂದ್ರಾಗ ಹತ್ಕೊಂತೀನಿ, ಅವ್ನು ಸಿಕ್ಕರೆ ಅವ್ದ್ರಾಗ ಹತ್ಕೊಂತೀನಿ, ಫ್ಲೈಟ್ ಸಿಕ್ಕರೆ ಇನ್ನೂ ಜಲ್ದಿ ಹೋಗ್ತೀನಿ. ಹೋಗೋದು ನಿಶ್ಚಿತ, ಅದನ್ನು ನೀವು ತಡೆಯೋಕ್ಕಾಗಲ್ಲ. ವಾಹನಗಳನ್ನು ಯಾವುದನ್ನು ಉಪಯೋಗಿಸ್ಕೊಳ್ತೀವಿ, ನಮ್ಮ ಯೋಗ್ಯತೆ ಅಯೋಗ್ಯತೆಗಳೇನು, ಅದ್ರ ಮೇಲೆ ಮಿಕ್ಕಿದೆಲ್ಲ. ಹಾವಿನ ವಿಷವನ್ನು ಅತ್ಯಂತ ಮೈನ್ಯೂಟೆಸ್ಟ್ ಫಾರ್ಮಲ್ಲಿ ಕೊಟ್ಟಾಗ ಹಾವಿನ ವಿಷಕ್ಕೆ ಪ್ರತಿಮದ್ದಾಗುತ್ತೆ. ನನ್ನ ಮಗಳು ಮಾಡಿದ್ದು ಸರಿ, ಎಲ್ಲೆಲ್ಲೋ ಯಾರ್ಯಾರು ಯಾಕೆ ಮಾಡೋದು, ಅವರೇ ಮಾಡಿಬಿಡ್ಲಿ ಅಂತ ಹೇಳಿ ಇವರು ನಮ್ಮ ಈ ಸ್ಯಾಮ್ಯುಯಲ್ ಹಾನಿಮನ್ ಇದಾರಲ್ಲ ಅಲ್ಲಿ, ಅವರ ಮರಿ ಮೊಮ್ಮಗ ಚಾರ್ಲ್ಸ್ ಹಾನಿಮನ್. ಬನ್ನಿ ಸರ್, ಇವ್ನ ಮಗ ಇಲ್ಲಿ ಧ್ಯಾನ ಮಾಡ್ತಾನೆ ಕೂತ್ಕೊಂಡು. ಡೋರ್ ಕಮ್ ವಿಂಡೋ. ಹಾಂ ಆಯಿತು. ಇದೆಲ್ಲ ಫ್ರೆಂಚ್ ವಿಂಡೋ ಸರ್. ನಮ್ಮ ಮನೇಲಿ ಸಣ್ಣ ವಿಂಡೋಸ್ ಯಾವುದು ಮಾಡಲೇ ಇಲ್ಲ. ಇದರಿಂದ ಆದರೆ ಅಲ್ಲಿ ರೋಡಲ್ಲಿ ಈಗ ಸಪೋಸ್ ನಾನು ಸಾಯಂಕಾಲ ಇಲ್ಲಿ ಕೂತ್ಕೊಂಡ್ರೆ, ಕೂತಿಲ್ಲ 22 ವರ್ಷ ಆಯಿತು, ಅದು ಕೂತ್ಕೊಳ್ಳೋಣ ಅಂದ್ಕೊಂಡು ಕೂತ್ಕೊಂಡ್ರೆ ರೋಡಲ್ಲಿ ಹೋಗೋದು, ಮುಂದೆ ಮಾತಾಡೋದು ಅದೆಲ್ಲ ಆಗುತ್ತೆ ಅಂಥೇಳಿ ಹಿಂಗೆ ಲೆಕ್ಕ ಹಾಕಿದ್ವಿ. ಅದಾಗಲಿಲ್ಲ. ಕೊನೆಗೆ ನೀವು ಹೇಳ್ದಂಗೆ ಇಲ್ಲಿ ಏನಾದರೂ ಎಮರ್ಜೆನ್ಸಿಗಳಲ್ಲಿ ಯಾರನ್ನಾದ್ರು ನೋಡಬೇಕು ಅಂತಾದರೆ, ನನ್ನ ಓದು ಬರಹ ಅಥವಾ ನನ್ನಿದು ಈ ಥರದ್ದೆಲ್ಲ ಆಗಬೇಕು ಅನ್ನೋದಾದರೆ ಅದಕ್ಕೆ ಅಂಥೇಳಿ ಇದನ್ನು ಮಾಡ್ಕೊಂಡ್ವಿ. ಓಕೆ, ಇಲ್ಲಿ ಮಾಡಿಕೊಂಡು ಭಾಳ ಚೆನ್ನಾಗಿದೆ ಆಫೀಸ್ ನಂದು. ಈ ಥರ ಅದು ಅವೆಲ್ಲ ಒಂದಷ್ಟು ಇನ್ನಿಷ್ಟನ್ನ ಅವಳು ಅಲ್ಲಿ ಸ್ಟೋರ್ ರೂಮಲ್ಲಿ ಬಿಸಾಕಿದ್ದಾಳೆ. ನಮ್ಮ ಎಲ್ಲ ಪಲಕಗಳು ಅದೆಲ್ಲ ಮೇಲೆ ಹೋದರೆ ನೀವು ಒಂದು ಮನೆ ಇದೆ, ಒಂದು ರೂಮ್ ಇದೆ, ಆ ರೂಮಲ್ಲಿ ಒಟ್ಟಿದ್ದಾಳೆ. ಒಟ್ಟೋದು ಅಂತಾರಲ್ಲ, ಅದು ಇಬ್ಬರು ಒಟ್ಟಿಗೆ ಸಿಕ್ಕಿದ್ರು, ಅಂಬರೀಷು ವಿಷ್ಣುವರ್ಧನ್. ಓಕೆ, ಒಂದು ಫಂಕ್ಷನಲ್ಲಿ ಇದ್ವಿ 2001 ಕರೆಕ್ಟ್. ಅದು ಹಂಗೆ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ತೀವಿ. ಇದು ನೋಡಿ 1990 ಆ ಕಾಲದಲ್ಲಿ ನಿಮ್ಗೆ ಗೊತ್ತಾ ಟೇಪ್ಗಳು. ಹೌದು, ಇವೆಲ್ಲ ಬೇರೆ ಬೇರೆ ಚಾನಲ್ ಟೇಪ್ಗಳು ಇವೆಲ್ಲ. ಓಕೆ, ಹಲೋ ಗೆಳೆಯರಿ ಪ್ರೋಗ್ರಾಮ್ಸ್ದು ಎಲ್ಲ ಸುತ್ತಮುತ್ತ ಎಲ್ಲ ಆ ಕಾಲದಲ್ಲಿ ಅದೆಲ್ಲ ಸ್ಟಾರ್ ವ್ಯಾಲ್ಯೂ. ಹೌದು, ಖಂಡಿತ ಸರ್, ಖಂಡಿತ. ಶ್ರೀಲೋಕ ಸುಮಾರಿದೆ. ಗ್ರೇಟ್, ವೆರಿ ನೈಸ್. ಆಮೇಲೆ CD ಬಂತು, ಇನ್ವಿಟೇಷನ್ ಕಾರ್ಡ್ಸು ಎಲ್ಲ ನಮ್ಮ ತಂದೆದು. ಕೈ ಹಿಡಿದು ನಡೆಸಿದ ಇದು ನಮ್ಮ ತಂದೆ, ದ ಮ್ಯಾನ್ ಬಿಹೈಂಡ್ ಮಿಸ್ಟರ್ ರುದ್ರೇಶ್. ಎಸ್, ಡಾಕ್ಟರ್ ರುದ್ರೇಶ್, HN ತಿಪ್ಪೇಸ್ವಾಮಿ ಅವರು. ಹೌದು. ಏನು ಸ್ಮೈಲ್ ನೋಡಿದ್ರು ಬಹುಶಃ ನೀವು ಅವ್ರ ಸ್ಮೈಲ್ನೇ ಇಲ್ಲ ಇದು ಅವ್ರು ಹಿಂಗೆ ಇರ್ತಾ ಇದ್ರು ಅವಲ್ಲಿ, ಇದೆಲ್ಲ ನಗ್ಸ್ಬಿಟ್ಟವ್ರು ಯಾರೋ. ಭಯಂಕರ ಸ್ಟ್ರಿಕ್ಟು ನೋಡಿ. ಸಾವಿಗೆ 10 ನಿಮಿಷ ಮುನ್ನ ಕೂಡ ತಗೊಳ್ಳ MLA ನನ್ನ ಮಕ್ಕಳು ಆಯ್ತದು ICU ಒಂದು ಲೋಟ ಕುಡಿಯೋಕೆ ನೀರಿಡೋದಲ್ವಾ ಅಂತ ರೋಪ್ ಹಾಕಿ ಸತ್ತೋದ್ರು. ಸಾಯಕ್ಕೆ 10 ನಿಮಿಷ ಮುಂಚೆ. ಅಷ್ಟು ಕದರ್. ಜೇಬಕ್ಕೆ ಕಾಸಿರ್ತಾ ಇರಲಿಲ್ಲ ಮನುಷ್ಯನ ಹತ್ರ, ಅದೊಂದು ಬಿಟ್ಟರೆ ಇನ್ನೆಲ್ಲದರಲ್ಲೂ ಟಾಪಲ್ಲಿದ್ದರು ಅವರು. ಹೋಮಿಯೋಪತಿಯಲ್ಲಿ ಆಸ್ತಮಾಕ್ಕಿಂತ ರೋಗಕ್ಕಿಂತ ರೋಗಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಈ TV ಅವರು 2002 ಅವರು ಮಾಡಿದ್ರು ಇನ್ನೊಂದು ಅಂಧದಾರ ಮನೆ ಅಂತ ಆ ಕಾಲದಲ್ಲೇ ಮಾಡಿಬಿಟ್ರೆ ಅವರು. ಅಂಧದಾರ ಮನೆ
ಓ ಈ ಮನೆ ಕವರ್ ಮಾಡಿದ್ದಾರೆ. ಆಗಲೇ ಮಾಡ್ಬೋದು, ಸೂಪರ್. ಆಗಲೇ ಮಾಡ್ಬೋದು. ಖಂಡಿತವಾಗಿ ಇದು ಅಂದದ ಅರಮನೆಯಲ್ಲೇ. ನಾನು ಹೇಳಿದ್ನಲ್ವಾ 25 ವರ್ಷಕ್ಕೆ ಮುಂಚೆ ಇಂಥ ಒಂದು ಕಲ್ಪನೆ ಇಟ್ಕೊಂಡು ನೋಡಿ, ಅದು MS ಮೂರ್ತಿ ಇದನ್ನು ಮಾಡಿಕೊಟ್ರು. ಎಂಥದ್ದು ಸೂರ್ಯ ನವಗ್ರಹಗಳು ಒಂದು ಮನೇಲಿ ಇರಲಿರಿ ಅಂಥದ್ದು MS ಮೂರ್ತಿ 2001. ಎಸ್. ಓ ಗ್ರೇಟ್. ಇದು ಮ್ಯೂರಲ್ ಆರ್ಟ್. ಹೌದು, ಗ್ರೇಟ್. ಅದೆಲ್ಲ ಮಾಡಿಕೊಂಡು ಅದು ನನ್ನ ಮಗಳಿಗೆ ರೂಮ್ ಅಂತ ಮಾಡಿದ್ವಿ. ಓಕೆ. ಇದೊಂದು ಸ್ಮಾಲ್ ಸಿಟ್ಔಟ್ ಮಾಡ್ಕೊಂಡ್ವಿ ಚಿಕ್ಕದಾಗಿ. ಮೇಲ್ಗಡೆ ಹೋದರೆ ಪಾರ್ಟಿಗೆ ಅಂತ ಮಾಡಿದ್ವಿ, ಇನ್ನೂ ಆಗಿಲ್ಲ, ನೋಡೋಣ. ಅಲ್ಲೊಂದು ಗೆಸ್ಟ್ ರೂಮು ಮೇಲ್ಗಡೆ, ಗೆಸ್ಟು ಅಥವಾ ಯಾರು ಇರ್ತಾರೋ ಅವ್ರಿಗೆ ಅಂತ ಮೇಲ್ಗಡೆ ಒಂದು ರೂಮು, ಬಲಗಡೆ ಹೋದರೆ ಓಪನ್ ಸ್ಪೇಸು ಅಂತ ಮಾಡಿದ್ವಿ. ಅಫ್ಕೋರ್ಸ್ ಇವ್ರಿಗೂ ಆ್ಯಕ್ಚುಲಿ ನೋಡಿ, ಈ ನನ್ನ ಇದು ಮಗನ ರೂಮ್ ಇದು. ಇವರು ಇಫ್ ದೇ ವಾಂಟ್ ದೇ ಕ್ಯಾನ್ ಓಪನ್ ದಿಸ್, ಕಮ್ ಇಲ್ಲಿ ಕೂತ್ಕೋಬೋದು. ಇಲ್ಲಿ ಯಾರು ಬಂದಿದ್ದಾರೆ, ಇಲ್ಲಿ ನಾವು ಯಾರಿದ್ದೀವಿ, ಓಕೆ, ಏನು ಮಾಡ್ತೀವಿ, ಅದನ್ನು ಇಫ್ ದೇ ವಾಂಟ್ ದೇ ಕ್ಯಾನ್ ಆಲ್ವೇಸ್ ಸಿ. ಓಕೆ. ಈ ಪಾರ್ಟಿ ನಿಮ್ಗೆ ಟೈಮ್ ಯಾವಾಗ ಸಿಗುತ್ತೆ ಪಾರ್ಟಿ ಮಾಡೋಕ್ಕೆ? ಇಲ್ಲಿ ನಾವು ಕುಡಿದಿರ್ತಾನೆ ಪಾರ್ಟಿ ಮಾಡೋದು. ಅಲ್ಲ ಹೋಗ್ಲಿ, ಅಟ್ಲೀಸ್ಟ್ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಮಾತಾಡೋಕ್ಕಾರೋ ಟೈಮಿಗೆ ನಿಮಗೆ ಅಂತ ಪಾರ್ಟಿಗೆ ಅಟ್ಲೀಸ್ಟ್. ಈಗ ಆಗ್ತಾಯಿಲ್ಲ ಸರ್, ಈಗ ಆಗ್ತಾಯಿಲ್ಲ. ಒಂದು ಕಾಲದಲ್ಲಿ ಇತ್ತು, ಅದು ಭಾಳ ಆಸೆ ಎಲ್ಲ ಇತ್ತು. ಬಟ್ ಅದು ಅದೇ ಹೇಳಿದ್ನಲ್ಲ, ಒಂದು ಕಾಲದಲ್ಲಿ ತಿನ್ನೋಕ್ಕಿರ್ತಿರ್ಲಿಲ್ಲ, ಈಗ ತಿನ್ನೋಕ್ಕಾಗ್ತಾಯಿಲ್ಲ. ಅದೇ ನಮ್ಮ ಬೆಳವಣಿಗೆ. ಒಟ್ಟು ಬದುಕೆ ಸೋಜಿಗ. ಅಲ್ಲಲ್ಲ, ಸೋಜಿಗ ಅನ್ನೋದಕ್ಕಿಂತ ಸುಂದರ್ಯ ಅದು. ಒಂಥರ ನಿತ್ಯ ನೂತನ ಹಬ್ಬ. ಬದುಕು ನಿತ್ಯ ನೂತನ ಹಬ್ಬ, ಪ್ರತಿದಿನ ನೂತನನೇ. ಇದ್ದಾಗ್ಲೂ ಪ್ರತಿ ದಿವಸ ಹೊಸದೇ. ಅವತ್ತಿಂದ ಏನು ಮಾಡ್ತೀವಿ, ಸಾಯಂಕಾಲದ ಹೊತ್ತಿಗೆ ಮನೆಗೆ ಬರೋ ಹೊತ್ತಿಗೆ ಏನು ದುಡ್ಕೊಂಬರ್ತೀನಿ, ಎಷ್ಟು ಕೆಲಸ ಮಾಡ್ತೀನಿ, ಎಷ್ಟು ಜನ ನೋಡ್ತೀನಿ. ಅದಾದಮೇಲೆ ನಂದು ಹೊರಗಡೆ ಸಿಕ್ಕಾಪಟ್ಟೆ ಇರ್ತಾಯಿತ್ತು ನನ್ನ PR. ಇವತ್ತು 2 ಪ್ರೋಗ್ರಾಮ್ ಬಿಟ್ಟೆ. ನಾಳೆ ಬೆಳಿಗ್ಗೆ 1ರಲ್ಲಿ ಇರಬೇಕು, 9 ಗಂಟೆಗೆ, 3 ಗಂಟೆಗೆ ರಾಜಭವನ. ಇದು ಅದೇ ಹಂಗೆ ಇದ್ರ ನಡುವೆ ಇದೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಇದು ಮಾಡಿದರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ ಸರ್, ಯಾರು ನಿಮಗೆ ಮಾಡಿ ಅಂತ ಹೇಳಿಲ್ಲ. ಮಾಡಿದರೆ ಏನಾಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ರುದ್ರೇಶ್ ಸರ್ ಲೈಫ್ ಒಂದು ಉದಾಹರಣೆ. ಅಂದರೆ ನಿನ್ನ ಕೆಲಸದ ಜೊತೆಗೆ ಹೇಗೆ ನೀನು ಬ್ಯುಸಿಯಾಗಿ ಇಟ್ಕೋತೀಯ, ಎಲ್ಲ ಹೆಂಗೆ ಮಾಡ್ತೀಯ ಅಂತ ನೋಡ್ರಿ. ಅವನು ಟ್ರಂಪು, ಅವನಿಗೂ 24 ಗಂಟೆ, ಬೈಡನ್ಗೂ 24 ಗಂಟೆ, ಮೋದಿಯವ್ರಿಗೂ 24 ಗಂಟೆ, ನನಗೂ 24 ಗಂಟೆ, ನಿಮಗೂ 24 ಗಂಟೆ. ದೇವ್ರೇನು ಮೋಸ ಮಾಡಿಲ್ಲ, ಎಲ್ರಿಗೂ 24 ಗಂಟೆನೇ ಕೊಟ್ಟಿರೋದು. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿದ್ದೀವಿ, ಇರುವ ಅವಕಾಶ ಹೆಂಗೆ ಅವ್ರಿಗೆ ಸಾಧ್ಯ ಆಗೋದಾದ್ರೆ ನಮಗೆ ಯಾಕೆ ಆಗಲಿಲ್ಲ? ನಮ್ಮ ಕೈಲಿ ಆಗಲ್ಲ, ಸುಮ್ಮನೆ ಕತೆ ಹೇಳ್ತೀವಿ ಅಷ್ಟೇ. ಅವನಾರ ಮನೆ ಕೈಗಾಡೀಲಿ ಹೋಗೋನು, ಪಡಾಡಾಯ್ ಮೋದಿಗೆ ಬುದ್ಧಿ ಇಲ್ಲಡ ಅಂದ. ಅವ್ನು ಕೈಗಾಡೀಲಿ ತಳ್ಕೊಂಡು ಹೋಗೋನು ಮೋದಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ. ಮತ್ತು ಇವನಿಗೆ ಬುದ್ಧಿ ಇದ್ರೆ ಇವನೇ ಕೈಗಾಡಿ ತಳ್ತಾ ಇದ್ದಾನೆ. ಇಲ್ಲಿ ಇವನೇ ಅಲ್ಲಿರ್ಬೋದಾಗಿತ್ತಲ್ವ. ನಾವು ಅದನ್ನು ಮಾಡ್ತೀವಿ. ನಮ್ಮಲ್ಲಿ ಎಲ್ಲರ ಬಗ್ಗೆ ಕಾಮೆಂಟ್ಸ್ ಮಾಡೋದಾಗಲಿ, ಮಾತಾಡೋದಾಗಲಿ, ಆ ವೇ ಪೀಪಲ್ ಟಾಕ್, ಅದೊಂಥರ ನಾವು ನಮ್ಮ ಬದುಕು ಎಷ್ಟು ಅಸಹನೀಯ ಮಾಡ್ಕೊಳ್ತೀವಿ ಅಂತ. ನಮಗೆ ಇನ್ನೊಬ್ರು ಏನು ಮಾಡ್ತಾಯಿದ್ರೆ ಅನ್ನೋದ್ರ ಬಗ್ಗೆ ಗಮನ ಇದೆ ವಿನಃ ನಾನೇನು ಮಾಡಿದೆ ಅಂತ ಕೇಳಿ ನೀವು, ನನ್ನ ಪ್ರಕಾರ ಏನೂ ಇಲ್ಲ. ಭಾಳ ಕಡಿಮೆ ಜನ. ಅದೇ ನಾನು ಹೇಳ್ದಂಗೆ ಸಂತರು ಅಲ್ಪ ಸಂತೃಪ್ತರು ಕೂಡ ಆಗಿಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ವಾತಾವರಣನೋ ಅಥವಾ ವೆದರೋ. ಈಗ ಮಂಗಳೂರು ಕಡೆ ನೋಡಿ, ಯಾರು ಕೂತಿರ್ತಾರೆ ಅವರು 6 ಗಂಟೆ ಆದರೆ ಎದ್ದು ಓಡ್ತಾನೆ ಸುಮ್ಮನೆ. ಬೆವರು ಸುಮ್ಮನೆ ಇರಲ್ಲ, ಆ್ಯಕ್ಟಿವ್ ಆಗೇ ಇರುತ್ತೆ ಯಾವಾಗಲೂ ಮೈಂಡು. ಅವ್ರುಗಳೆಲ್ಲ ಒಬ್ಬರು ಸುಮ್ಮನೆ ಕೂರಲ್ಲ. ಬೆಂಗಳೂರಲ್ಲಿ ಒದ್ಕೊಂಡ 2 ಒದ್ಕೊಂಡ, ಕಾಫಿ ಸಿಗರೇಟ್ ಸೇದ್ದ, ಏನಾರು ಹಾಕ್ದ, ಮಲ್ಕೊಂಡ, ಆಗೋಯ್ತು. ಎದ್ರೆ ಯಾರ್ದೋ ಮೇಲೆ ಮಾತು, ಗಾಸಿಪ್ಪು. ಅಷ್ಟರಲ್ಲಿ ನಾವು ಜೀವನ ಹಾಳು ಮಾಡ್ಕೊತಿದ್ದೀವಿ. ಅದು ಆಗಬಾರ್ದು ಆ್ಯಕ್ಚುಲಾಗಿ. ಅದು ನಾನು ಹೇಳ್ದಂಗೆ ದೇವ್ರು ಕೊಟ್ಟಿದ್ದಾನೆ ಈ ಲೈಫು. ಎಷ್ಟು ದಿವಸ ಕೊಟ್ಟಿರ್ತಾನೋ ಅಷ್ಟು ದಿವಸದಲ್ಲಿ ನಾವು ಬದುಕಿ. ಮತ್ತು ನಾನು ಹೇಳ್ದಂಗೆ ತಲೆಮಾರು ನೆನೆಸ್ಕೊಳ್ಳೋವಂಥ ಕೆಲಸಗಳನ್ನು ನಾವಾರು ಅಥವಾ ನಾನಾರು ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ. ನಾನು ಹೇಳ್ದಂಗೆ ಸಮಕಾಲೀನ ತಲೆಮಾರಾದರೂ ನಿಮ್ಮನ್ನು ನೆನೆಸ್ಕೊಳ್ಳೋಷ್ಟು ಬದುಕಿ ಅಂತ ಅಷ್ಟೇ. ಬದುಕಿದ್ರೆ ಉದ್ದೇಶ ಅಷ್ಟೇ. ಮೆಹಲು ಬನಾಯ ಆಪ್ ಹಿ ಜಾಕೆ ಜಂಗಲ್ ಸೋಯ ಅಂತಾನೆ ಕಬೀರ. ಕಟ್ಟಿದೆ ಮೆಹಲು ಬನಾಯ ಆಪ್ ಹಿ ಜಾಕೆ ಜಂಗಲ್ ಸೋಯ. ನೀವು ಕಡಲು 4,000 ಕೋಟಿ ಇದ್ಕೊಂಡಿದ್ದವನು ಕೋವಿಡ್ ಟೈಮಲ್ಲಿ ಅವ್ರ ಮನೆಯವ್ರು ಹೆಣ ನೋಡೋಕ್ಕಾಗಲಿಲ್ಲ. ಹಂಗಾರೆ ನಾವು ಹಿಂಗಿರೋದೇ ಸರಿ ಅನ್ನೋದು ಕೇಳ್ತಿಲ್ಲ. ನಾನು ಹೇಳಿದ್ನಲ್ಲ, ಕೈಲಾಗದಾರೆಲ್ಲ ದುಡ್ಡು ಮಾಡಿ. ಗಾಂಧಿ ಅಹಿಂಸೆ ಹೇಳಿದ್ದು ಕೈಲಾಗ. ನಂಗಿಲ್ಲಪ್ಪ ಅಹಿಂಸೆ ಅಲ್ಲ. ನಿನಗೆ 10 ಜನನ ರೇಪ್ ಮಾಡೋ ಶಕ್ತಿ ಇದ್ದಾಗಲೂ ಕೂಡ ನೀನು ನಿಗ್ರಹ ಮಾಡಿ ನೀನು ಅಹಿಂಸಾತ್ಮಕವಾಗಿ ನಡ್ಕೊಳ್ತೀಯಲ್ಲ, ಅದಕ್ಕೆ ಅಹಿಂಸೆ ಅನ್ನೋದು. ನಿನ್ನ ನಿಶಕ್ತಿ ಇದೆ ಅಂತ ಅಂದ್ಬಿಟ್ಟು ಅಲ್ಲ, ನೀನು ಷಂಡ. ಅದಕ್ಕೆ ಇಲ್ಲಪ್ಪ ನಾನು ಅಹಿಂಸಾತ್ಮಕವಾಗಿ ನಡ್ಕೊತೀನಿ. ನಿಂಗೆ ಗೊತ್ತಿರ್ತಾನೆ ಬಾಕಿದ್ದು. ಅದಲ್ಲ ಅಹಿಂಸೆ ಅಂದರೆ, ಹಿಂಸೆ ಮಾಡುವ ಎಲ್ಲ ಶಕ್ತಿಗಳು, ದರ್ಪಗಳು, ದಾರ್ಷ್ಟ್ಯಗಳು ಇದ್ದಾಗಲೂ ಸಹ ಅವನ್ನು ನಿಗ್ರಹಿಸಿ ಹಿಂಸೆಯನ್ನು ಪ್ರತಿಪಾದನೆ ಮಾಡ್ದಲೇ ಅಹಿಂಸೆಗೆ ಹೋಗ್ತೀಯಲ್ಲ, ಅದು ಅಹಿಂಸೆ. ಕೈಲಾಗ ಷಂಡ್ರಲ್ಲ ನಾನು ಏನ್ಬಿಟ್ರೆ
ಕೈಲಾಗದ ಷಂಡ್ರತನಕ್ಕೆ ಅಹಿಂಸೆ ಅಂತ ಹೇಳೋದಾ? ಅಲ್ಲ. ಇವೆಲ್ಲವೂ ಇದ್ದಾಗಲೂ ನಿಗ್ರಹ ಮಾಡೋವಂಥದ್ದು, ಇವೆಲ್ಲವೂ ಇದ್ದಾಗಲೂ ಅಹಿಂಸಾತ್ಮಕವಾಗಿ ನಡ್ಕೊಳ್ಳೋವಂಥದ್ದು, ಮತ್ತು ಜೀವ ವಿರೋಧಿ ಕೆಲಸಗಳನ್ನು ಮಾಡದೇ ಇರೋವಂಥದ್ದು, ಮತ್ತು ಜೀವನ ಪ್ರೀತಿಯನ್ನು ಬೆಳೆಸ್ಕೊಳ್ಳೋವಂಥದ್ದು ಮನುಷ್ಯತ್ವದ ಟೋಟಲ್ ಬದುಕಿನ ಅರ್ಥನೇ ಅದಲ್ವಾ? ಬದುಕಿನ ಅರ್ಥನೇ ಅದು. ದೊಡ್ಡ ಡಾಕ್ಟ್ರು ಔಷಧಿ ಕೊಟ್ಬಿಟ್ಟು ಅವನನ್ನು ಸರಿ ಮಾಡಿಬಿಟ್ಟ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಅದು 50% ನಿಜ. ಇವನ ಮಗ ಮನು ಅಂತ ಸರ್, ರುದ್ರೇಶ್ವರ್ ಮಗ. ಹಾಂ, ನಿಮ್ಮ ಅಣ್ಣ ಇದಂಗಿದ್ದಾರೆ. ಹಾಂ, ಅವನ ಅಣ್ಣನೇ, ನನಗೊಂಥರ ಅಣ್ಣನೇ ಅವನು. ಇವರು ಡಾಕ್ಟ್ರೇ? ಹಾಂ, ಇವನು ಡಾಕ್ಟ್ರೇ. ಅದು ನಿಮ್ದು ಯಾವುದೋ ಒಂದು ಮೊನ್ನೆ ಹೋಮ್ ಟೂರ್ ಮಾಡಿದ್ರಲ್ಲ, ಯಾರೋ ಜರೋಡ ಅವ್ರು ಮಾಡಿದ್ರು. ರೇವತಿ ಕಾಮತ್. ಮತ್ತೆ ನಾನು ಪರ್ಸನಲ್ ಆಗಿ ಇಷ್ಟಪಟ್ಟಿರೋದು ಇದು ಧಾರಾವಿನಲ್ಲಿ ಮಾಡಿದ್ರಲ್ಲ, ಇದರಲ್ಲಿ ಮಾಡಿದ್ರಲ್ಲ, ಅವ್ರ ಕಷ್ಟಗಳು. ತಗಡಿನ ಶೀಟ್ನಿಂದ ಕಟ್ಟಿದ್ದು ಮನೆ ಇತ್ತು, ಅದನ್ನ ಇವಾಗ ಬರ್ತಾ ಬರ್ತಾ ಡೆವಲಪ್ ಮಾಡಿದ್ದಾರೆ. ಈ ಗೋಡೆ ಹಾ, ನೀವು ಮಲಗಿದ್ರೆ ನಿಮ್ ತಲೆಗೆ ಕಾಲಿಗೆ 2 ಗೋಡೆಗಳು ಹತ್ತುತ್ತವೆ ಅಷ್ಟೇ. ಕರೆಕ್ಟ್ ಒಂದು ಮಾರು ಅಂತಾರಲ್ಲ ಸ್ನೇಹಿತರೆ, ಒಂದು ಮಾರಿದೆ ಇದು. ಅಪ್ಪ ಇವರೇ ಬರ್ತಾ ಇರೋದು ಗೊತ್ತಾ ನಿಂಗೆ ಇಂದ? ನಾಳೆ ಅವ್ರನ್ನ ನಾನು ನೋಡಿಲ್ಲಪ್ಪ, ಅವರು ಫೋನ್ ಮಾಡಿದ್ರು. ಈಗ ಬೆಳಗ್ಗೆ ಹೊತ್ತು ಇವ್ನು ನೋಡ್ಕೊಂತಾನೆ ಕ್ಲಿನಿಕ್ ಅಷ್ಟೇ. ನೀವು ಹೋಮಿಯೋಪತಿ ಡಾಕ್ಟ್ರೆ? ಹೌದು. ಯಾಕೆ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗಿಲ್ಲ? ಒಳ್ಳೆ ಇತ್ತು ಅಲ್ಲ, ಇವಾಗ ಇಂಗ್ಲಿಷ್ ಮೆಡಿಸನ್ ಹೋದ್ರೆ MD ಮಾಡಬೇಕು, ಮತ್ತೆ ಅದರಲ್ಲಿ ಕೋಟಿ ದುಡ್ಡು. ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಸಣ್ಣ ಕ್ಲಿನಿಕ್ 40 ವರ್ಷದಿಂದ ನಮ್ಮ ಕ್ಲಿನಿಕ್ 400 to 600 rupees ಮ್ಯಾಕ್ಸಿಮಮ್ ನಾವು ತೊಗೊಂಡು 2 months ಮೆಡಿಸನ್ ಕೊಡ್ತೀವಿ. ಇವಾಗ ಅದೇ ನಾನು ಅಲೋಪತಿಗೆ ಹೋದರೆ ನಾನು ಅಷ್ಟು ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಹೋಗಿ ಅದನ್ನು ವಸೂಲಿ ಮಾಡೋಕ್ಕೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡಬೇಕು. ಅದ್ರ ಬದಲು ನಮ್ದ್ರಲ್ಲೇ ಸೇವೆ ಮಾಡೋಣ ಅಂತ ನಾನು ಇದಕ್ಕೆ ಬಂದಿದ್ದೆ ಸರ್. ವಾವ್. ಸೊ ಇಟ್ ಬಿಕೇಮ್ ಲೈಕ್ ಎನ್ ಇನ್ವೆಸ್ಟ್ಮೆಂಟ್. ನಾನು ಇನ್ವೆಸ್ಟ್ ಮಾಡಿ ವಾಪಸ್ ತಗೋ. ಅಲ್ಲ ಸರ್, ಇವಾಗ ರೇಡಿಯಾಲಜಿ ಸೀಟು 10 ಕೋಟಿ ಇದೆ ಸರ್. ರೇಡಿಯಾಲಜಿ ಸೀಟ್, ಮ್ಯಾನೇಜ್ಮೆಂಟ್ ಸೀಟು. ರೇಡಿಯಾಲಜಿ ಅಂದರೆ ಎಕ್ಸ್ರೇ ನೋಡಿ ಬರೀತಾರಲ್ಲ, ರೇಡಿಯಾಲಜಿ ಸೀಟು 10 ಕೋಟಿ ಇದೆ. ಇದು ಪೇಡ್ ಸೀಟು. ಹೌದು. ಇವಾಗ ಮ್ಯಾನೇಜ್ಮೆಂಟ್ ಸೀಟ್ 10 ಕೋಟಿ ಇದ್ರೆ ನಾನೇನು ಮಾಡ್ತಾನೆ ಇರಲಿಲ್ಲ. ನಾನೇನು ಮಾಡ್ತಾ ಇರಲಿಲ್ಲ. ಅಷ್ಟು ಸೀಟ್ ನೀವು ಓದ್ಬಿಟ್ಟು ನೀವು ಅದನ್ನ ವಾಪಸ್ ಹೆಂಗೆ ತೊಗೊತೀರಾ? ಪೇಷಂಟ್ಸಿಂದನೇ ಸುಲಿಗೆ ಮಾಡಬೇಕು. ಮಾಡು ಸ್ಕ್ಯಾನ್. ಇದು ಸ್ಕ್ಯಾನ್, ಎಕ್ಸ್ರೇ ಮಾಡಿಸ್ಕೋ, CT ಮಾಡಿಸ್ಕೋ, MRI ಮಾಡಿಸ್ಕೋ. ಬಂದ್ರೆ 15,000 ಇಲ್ದೆಲ್ಲ ಕಳಿಸ್ಬಾರ್ದು. ಆ ಥರ ಇದು ಮಾಡಬೇಕು. ಸೊ ಯಾಕೆ ನಮ್ದ್ರಲ್ಲೇ ಹೋಮಿಯೋಪತಿನಲ್ಲೇ ಮಾಡ್ಬೋದು ಅಂತ ಬಂದೆ ಮುಂಚೆಯಿಂದನೂ. ಹಾಂ. ಎಷ್ಟು ಮಕ್ಕಳು ಟೋಟಲ್ ತಮಗೆ? ತಂಗಿ ಇಬ್ರು. ಇನ್ನೊಬ್ಳು ತಂಗಿದ್ದಾಳೆ, ಅವಳು ಡಾಕ್ಟ್ರೇ. ಅವಳು ಹೋಮಿಯೋಪತಿಕ್ ಡಾಕ್ಟರ್, ಬಟ್ ಅವ್ರು ಸದ್ಯಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸೌದಿನಲ್ಲಿದ್ದಾಳೆ. ಮ್ಯಾರಿಡ್. ಇಬ್ರು ಮ್ಯಾರಿಡು. ವೆರಿ ನೈಸ್. ಸೊ ಅದೇ ನಮ್ಮ ಅಣ್ಣ ನೀವು ಹೇಳ್ದಂಗೆ. ಇಲ್ಲ ಸರ್, ಧಾರಾವಿನಲ್ಲಿ ನಿಜವಾಗ್ಲೂ ಆ ಜನಗಳ ಬಡತನ ಅಲ್ಲಿ ಇಷ್ಟು ಸ್ಕ್ವೇರಲ್ಲ. ಒಬ್ಬ ನಾರ್ತ್ ಕರ್ನಾಟಕದವ್ರು ಒಬ್ರು ತೋರಿಸಿದ್ರಲ್ಲ, ಇಷ್ಟು ಸ್ಕ್ವೇರ್ ಅಡಿನಲ್ಲಿ ಒಂದು ಮಗ, ತಂದೆ ತಾಯಿ, ಮಕ್ಕಳು, 2 ಫ್ಯಾಮಿಲಿ ಅಷ್ಟು ಧಾರಾವಿನಲ್ಲಿ. ಈ ಕೈ ಚಾಚಿದ್ರೆ ಬರೋದಿಲ್ಲ, ಹಾಗಲ್ಲ. ಅಲ್ಲಿ ಹೋಗಿ ಮೇಲ್ಗಡೆ ಅಟ್ಟದ ಮೇಲೆ ಹೋಗಿ ಶೂಟಿಂಗ್ ಎಲ್ಲ ಮಾಡಿದ್ರಲ್ಲ, ಅದ್ರ ಮುಂದೆ ನಾವೆಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾ ಇದೀವಲ್ಲ ಸರ್ ಬೆಂಗಳೂರಲ್ಲಿ. ಅದೇ ಅದೇ ಹೇಳ್ತಾ ಇರೋದು, ಬದುಕು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. ಹೌದು ಸರ್, ಅವ್ರಿಗೂ ಸಾಧ್ಯ ಇದೆ. ನಾವು ಅದೇ ಧಾರಾವಿಲಿ ಒಬ್ಬರು ಮಾಡಿದ್ದೀವಿ. ಅದೇ 5 ಅಡಿ 4 ಅಡಿ ಮನೇಲಿದ್ದು ಈಗ ಬಾಂಬೆನಲ್ಲಿ ಒಂದು 25 ಕೋಟಿ ಮನೆ ಕಟ್ಟರು ಹೋಗಿದ್ದಾನೆ. ಹೌದು, ನೀವು ನಾರ್ತ್ ಕರ್ನಾಟಕದವ್ರು ತೋರಿಸಿದ್ರಿ. धारावी से था. धारावी में 8x8 64 स्क्वायर फीट. डॉटर है मेरी, डॉक्टर बन रही है. MBBS डेली 25 पैसा. इतने हालत में हम लोग थे, बहुत गरीबी. ಅಂದ್ರೆ ಎರಡು ಎಕ್ಸ್ಟ್ರೀಮು. ನೀನು ಅಲ್ಲಿ ಇರ್ತೀನಿ ಮನಸ್ಸು, ಅದೇ ಹೇಳಿದ್ವಿ ಮನಸ್ಸು ಹೋಗ್ತೀನಿ ಡೆಲ್ಲಿಗೆ. ಇವತ್ತಿನ ಪೇಪರ್ ಎಲ್ಲ ನೋಡ್ತಾ ಇದ್ದೆ. ಅವನೋ 1,800 ಕೋಟಿ ಮಾಡಿದ್ದಾನೆ. ಭಿಕ್ಷುಕ. ಅವನಿಗೆ 4 ವಿಲ್ಲಾ ಇದಾವೆ ಬಾಂಬೆಲಿ. ಮೊನ್ನೆ IT ರೇಡ್ ಆಯ್ತಲ್ರಿ ಭಿಕ್ಷುಕನ ಮೇಲೆ. ನನ್ನ ವೈದ್ಯ ಜೀವನ ಕಥನ, ನಂದು ಆಟೋಬಯೋಗ್ರಫಿನ ನಮ್ಮೂರ್ನವರೇ ಒಬ್ರು ಪ್ರೊಫೆಸರ್ ಬರೆದಿದ್ದಾರೆ. ನಾನು ಬರೆದ್ರೆ ಎಲ್ಲ ಸುಳ್ಳು ಬರೆದ್ಬಿಡ್ಬೋದು, ನಾನೇ ದೊಡ್ಡವನು ಅಂತ ಬರ್ಕೊಂಡ್ಬಿಡ್ಬೋದು. ಸೊ ಬಯೋಗ್ರಫಿಗಳು, ಸತ್ಯಕಥೆಗಳು ಆಗೋಗೋ ಚಾನ್ಸಸ್ ಕಡಿಮೆ ಅಂತ. ಇದರಲ್ಲಿ ಏನು ಮಾಡಿದ್ವಿ, 104 ಪೇಜು ಕಲರ್ ಫೋಟೋಸ್ ಹಾಕಿದ್ವಿ. ಸ್ಟಾರ್ಟಿಂಗ್ ಫ್ರಮ್ ಅಬ್ದುಲ್ ಕಲಾಮಿಂದ ಹಿಡಿದು ಮೋದಿಯಿಂದ ಹಿಡಿದು 6 ಜನ ಚೀಫ್ ಮಿನಿಸ್ಟರ್ಸು, 6 ಜನ ಅಲ್ಲಿಂದ ಹಂಗೆ ಮಾಡಿ ಆಲ್ಮೋಸ್ಟ್ ಒಂದು 100ಕ್ಕೂ ಹೆಚ್ಚು ಪುಟ, 104 ಪುಟ ಕಲರ್ ಫೋಟೋಸು. ಇನ್ನು ಮಿಕ್ಕಿದ್ದು ಇನ್ನೊಂದು 140 ನನ್ನನ್ನು ವೈದ್ಯ ಜೀವನ ಕಥನ ಅಂತ ಬರೆದಿದ್ದಾರೆ. ಅದನ್ನು ಅವರ ಗ್ರಹಿಕೆಗೆ ನನ್ನನ್ನು ಅವ್ರು ಹೆಂಗೆ ನೋಡಿದ್ದಾರೆ, ಅವ್ರು ನಮ್ಮೂರಿನವರೇ, ಕನ್ನಡ ಪ್ರೊಫೆಸರು ಡಾಕ್ಟರ್ ಬೆಳವಾಡಿ ಮಂಜುನಾಥ್. ನಮ್ಮವರೆಲ್ಲ ಬರೀರಿ ಬಯೋಗ್ರಫಿ ಅಂತ ಹೇಳ್ತಾ ಇದ್ರು. ಬಟ್ ನಾನೇ ಬರೆದ್ರೆ ದೇರ್ ಈಸ್ ಎ ಚಾನ್ಸ್ ದಟ್ ನಾನು ಎಕ್ಸಾಗ್ರೇಟ್ ಮಾಡೋ ಚಾನ್ಸು ಅಥವಾ ಉತ್ಪ್ರೇಕ್ಷೆ ಮಾಡೋವಂಥದ್ದು, ನಾನೇ ತನ್ನನ್ನು ತಾನು ನೊಂದು ಯುವಕ ಅಂತ ತೋರಿಸ್ಕೊಳ್ಳೋ ಚಾನ್ಸು, ನಾನೆಲ್ಲ ನಿಮ್ಗೆ ಆದರ್ಶ ಅಂತ ಹೇಳೋ ಚಾನ್ಸು, ಮತ್ತು ನೀವೆಲ್ಲ ಹಿಂಗಿರಿ ಅಂತ ಉಪದೇಶ ಮಾಡೋಂಗೆ, ಆಮೇಲೆ ಎಲ್ಲ ನಾನೇನೋ ದೊಡ್ಡ ಇವನ್ ಥರ ಪೋಸ್ ಕೊಡೋದು, ನಾನು ಪ್ರವಾದಿ, ನೀವು ನನ್ನ ಮಾತು ಕೇಳಿ ಅನ್ನೋ ಥರ. ಸದ್ಯ ದೇವರೇ ನನ್ನನ್ನು ನೇರವಾಗಿ ಕಳಿಸಿದ್ದಾನೆ.
ಅಂತ ಎಲ್ಲ ಹೇಳೋ ಚಾನ್ಸ್ ಇರುತ್ತೆ ಅಂತ ಹೇಳಿ ಅವರಿಗೆ ಬಿಟ್ಟೆ. ವಾಟ್ ಎವರ್ ಹಿ ಹಸ್ ಇನ್ ಇನ್ಫ್ಯಾಕ್ಟ್ ಅದ್ರದ್ದು ಡ್ರಾಫ್ಟ್ ಕಳಿಸಿದಾಗ ನಾನು ಬೇಡ ಅಂತಲೇ ಹೇಳಿದೆ. ಯಾಕೆಂದರೆ ಅದರಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಭಾಷೆನ ಉಪಯೋಗಿಸಿ ದೊಡ್ಡದಾಗಿ ಬರ್ದಿದ್ದು. ಯಾರು ಓದಿದ್ರೆ ಅವ್ರಿಗನ್ಸುತ್ತೆ ದುಡ್ಡು ಕೊಟ್ಟು ಬರ್ಸಿಯಾನೆ ಅಂತ. ಅಂದರೆ ಅಷ್ಟು ಉತ್ಕೃಷ್ಟವಾಗಿ ಬರ್ದಿದ್ದಾರೆ ಅವರು. ಕೆಲವನ್ನೆಲ್ಲ ಎಡಿಟ್ ಮಾಡಿಸಿ, ಇಲ್ಲ ಇದು ಬೇಡ ಹುರ್ಕೊಂತಾರೆ ಸುಮ್ಮನೆ ಯಾಕೆ, ಇದೊಂದು ಪ್ಯಾರ ತೆಗೆದಾಕ್ಬಿಡಿ, ಇದೊಂದು ತೆಗೆದಾಕ್ಬಿಡಿ ಅಂತ ಹೇಳಿ ಮಾಡಿಸಿದ್ರಿ. ಸಾಧನೆ ಬದುಕು ನಮ್ಮ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ಅವರ ವೈದ್ಯ ಜೀವನದ ಕಥನ ಇದು ಬಹಳ ಅದ್ಭುತವಾಗಿ. ಅವ್ರ ಊರಿನವರೇ ಅಂದರೆ ಇದು ಎಷ್ಟು ಅಪರೂಪದ ಅಂದರೆ ಕೆಲವರು ಅವರೇ ಬರ್ಕೊಂತಾರೆ ಆಟೋಬಯೋಗ್ರಫಿ, ಕೆಲವರು ಬಯೋಗ್ರಫಿ ಬೇರೆಯವ್ರು ಬರೀತಾರೆ. ಆದರೆ ಇವರು ಊರಿನ ಒಬ್ಬರು ಪ್ರೊಫೆಸರ್ ಬರೆದಿರೋದು ಬಾಲ್ಯದಿಂದ ಕಂಡಂಥವ್ರು. ಸೊ ಬೆಳವಡೆ ಮಂಜುನಾಥ್ ಸರ್, ನಮಸ್ತೆ. ತಮಗಿಂತ ಒಳ್ಳೆ ಪುಸ್ತಕ ಮಾಡಿದ್ದಕ್ಕೆ. ಅದ್ಭುತವಾದ ಪುಸ್ತಕ. ಯಾರು ನಿಮ್ಮ ಅಭಿಮಾನಿಗಳು ಓದಬೇಕು ಅಂದರೆ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಎಲ್ಲಿ ಸಿಗುತ್ತೆ? ಸೊ ಸಪ್ನಾದಲ್ಲಿ ಸಿಗುತ್ತೆ, ಅಂಕಿತಾದಲ್ಲಿ ಸಿಗುತ್ತೆ. ಸೊ ನೋಡಿ, ಪುಸ್ತಕದ ಅಂಗಡಿಗಳು ಸಿಗುತ್ತೆ. ಸೊ ಎಲ್ಲೂ ಆನ್ಲೈನ್ ಕೂಡ ಇರೋದ್ರಿಂದ ಅಲ್ಲೂ ಕೂಡ ನೀವು ಪ್ರಯತ್ನಿಸಬಹುದು. ಅವೆರಡು ಕಡೆ ಸಿಗುತ್ತೆ. ಮೊದಲನೇ ಮುದ್ರಣ ಮುಗೀತು, ಎರಡನೇದಕ್ಕೆ ಹೋಗ್ತಾ ಇದ್ವಿ. 1.5 ವರ್ಷದಲ್ಲಿ ವಿ ಆರ್ ಗೋಯಿಂಗ್ ಫಾರ್ ದಿ ಸೆಕೆಂಡ್ ಎಡಿಷನ್. ಗ್ರೇಟ್. ಇನ್ನೊಂದು 50 ಫೋಟೋ ಜಾಸ್ತಿ ಹಾಕಿ ನೆಕ್ಸ್ಟ್ ಎಡಿಷನ್ಗೆ ಹೋಗ್ತಾ ಇದ್ವಿ. ಸೂಪರ್, ವೆರಿ ನೈಸ್. ಧನ್ಯವಾದ ಸರ್, ನಮಗೆ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಅವ್ರ ಕುಟುಂಬಕ್ಕೆ ಒಳ್ಳೆದಾಗಲಿ. ವೈದ್ಯರು ಸೊ ಬಿ ಟಿ ರುದ್ರೇಶ್ ಅವ್ರಿಗೆ ದೊಡ್ಡ ಎತ್ತರಕ್ಕೆ ಹೋಗ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.